ಎಕ್ಸ್ಪೆನ್ಸಿವ್ ಬ್ಯಾಗ್ನ ತಗೊಂಡಿದ್ದೀನಿ. ನನಗೆ ಇದನ್ನ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಯ್ತು, ಎಷ್ಟು ಕ್ಯೂಟ್ ಆಗಿದ್ದಲ್ಲ ಇದು ಅಂತ ಹೇಳ್ಬಿಟ್ಟು. ತಗೊಳ್ಳೋದು ಬೇಡ, ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಡೈಲಿ ಅದ್ರ ಧೂಳು ಒರೆಸೋಣ ಅಂತ ಮೈಂಡ್ ಸೆಟ್. ಕುತ್ಕೊಳ್ರಿ, ಹೆಂಗಿದೆ ಬ್ಯಾಗು? ಅಂದ್ಕೊಳ್ಳೋದೇನು ಚೆನ್ನಾಗಿದೆ, ದುಡ್ಡು ಕೊಟ್ಮೇಲೆ ಚೆನ್ನಾಗಿ ಇರ್ಬೇಕಲ್ವಾ. ಒಂದು ಚಿಕ್ಕ ಪುಟ್ಟ ಆಸೆಗಳನ್ನ ಯಾವಾಗಲೂ ಪೋಸ್ಟ್ಪೋನ್ ಮಾಡ್ಕೊಬೇಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಒಂದು ವಿಷಯ ಶೇರ್ ಮಾಡಬೇಕಿತ್ತು. ಏನಪ್ಪ ಅಂತಂದರೆ, ನಾನು ನನ್ನ ಫಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗ್ನ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ, ಬಿಕಾಸ್ ಇಟ್ ಈಸ್ ಸಮಥಿಂಗ್ ಟು ಸೆಲೆಬ್ರೇಟ್. ಸೊ ಲಾಸ್ಟ್ ಟೈಮ್ ಮಂತ್ರಿಗೆ ಹೋದಾಗ ಅಮ್ಮಂಗೆ ಅಂತ ಹೇಳ್ಬಿಟ್ಟು 3 ಬ್ಯಾಗ್ಸ್ ತೊಗೊಂಡಿದ್ದೆ. ಸೊ ಅವ್ರು ಯಾವಾಗಲೂ ಕ್ಯಾರಿ ಮಾಡಬೇಕಾದ್ರೆ, ಅಂದರೆ ಮಂತ್ರಿಗೆ ಕ್ಯಾರಿ ಮಾಡಬೇಕಾದ್ರೆ ಎರಡೆರಡು ವೆರೈಟಿ ಬ್ಯಾಗ್ ಕ್ಯಾರಿ ಮಾಡ್ಕೊಂಡು ಹೋಗೋರು, ಬಿಕಾಸ್ ದೊಡ್ಡದಿರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅಮ್ಮಗೆ 3 ಕೊಡಿಸ್ದೆ. ಸೊ ನನಗೇನು ತೊಗೊಂಡಿರಲಿಲ್ಲ. ಆ್ಯಂಡ್ ನನ್ನ ಹತ್ರ ಬ್ಯಾಗ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಅದು ಒಂದು ಕಿತ್ತೋಯ್ತು, ಇನ್ನೊಂದು ಸ್ವಲ್ಪ ಹಳೇದಾಗಿದೆ, ಅದೆಲ್ಲ ಸ್ವಲ್ಪ ವಾಶ್ ಮಾಡ್ಕೋಬೇಕು ಪ್ರಾಬಬ್ಲಿ. ಬಟ್ ಒಂದು ಬ್ರ್ಯಾಂಡ್ ಇದೆ, ಸೊ ಆಲ್ಡೋ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನೇಮು. ಸೊ ಅದನ್ನು ನಾನು ತುಂಬ, ಅಂದರೆ ನಾನು ಯೂಶ್ವಲಿ ಆ ಶಾಪ್ ಒಳಗೇ ಹೋಗ್ತಿರ್ಲಿಲ್ಲ, ಬಿಕಾಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಈ ಬ್ರ್ಯಾಂಡ್ ಬಂದು ಈ ಬಾರ್ಬಿ ಅಂತ ಹೇಳ್ಬಿಟ್ಟು ಒಂದು ಮೂವಿ ರಿಲೀಸ್ ಆಗಿತ್ತು. ಸೊ ಆ ಟೈಮಲ್ಲಿ ತುಂಬ ಟ್ರೆಂಡ್ ಆಗಿತ್ತು. ಸೊ ಅವಾಗ ನಾನು ಇನ್ನೇನೋ ಕ್ಯೂಟ್ ಐಟಮ್ಸ್ ಎಲ್ಲ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇಟ್ಟಿರೋರು. ಸೊ ಬೇಸಿಕಲಿ ಒರೈನ್ ಮಾಲಲ್ಲಿ ನೋಡಿದ್ದೆ ನಾನು. ಅವಾಗ ಅನ್ಕೋತಿದ್ದೆ, ಅಯ್ಯೋ ಇಷ್ಟು ಚೆನ್ನಾಗಿದೆ, ನಾನು ಈ ಥರ ಎಲ್ಲ ತಗೋಬೇಕು. ಬಟ್ ಆದರೂ ಅವಾಗ ನಂಗೆ ಅನಿಸ್ತಿತ್ತು, ಅಂದರೆ ಇಟ್ಸ್ ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಬಟ್ ನಮಗೋಸ್ಕರ ನಮಗಿಷ್ಟ ಅಂತಂದಮೇಲೆ ತೊಗೊಂಬಿಡ್ಬೇಕು ಅಂತ ನನಗೆ ಅನ್ನಿಸ್ತು. ಕೆಲವು ಸಲ ಹೆಂಗೆ ಗೊತ್ತಾಗೆ, ಫ್ಯೂಚರಿಗೆ ಸೇವ್ ಮಾಡಬೇಕು, ಮನೆಗೆ ಸೇವ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಥರ ಸೇವ್ ಮಾಡೋಣ ಅಂತ ಒಂದು ಕಡೆ ಮೈಂಡ್ ಸೆಟ್. ಓಕೆ, ಇವಾಗ ಎಂಜಾಯ್ ಮಾಡಿ ಮುಂದೆ ಕಷ್ಟಪಡೋಂಗಾದ್ರೆ ಏನು ಅಂತ. ಇನ್ನೊಂದು ಕಡೆ ನಾನು ನಾಳೆನೇ ಸತ್ತೋಗ್ಬಿಟ್ರೆ ಏನು ಮಾಡೋದು, ನಾನು ಬ್ಯಾಗ್ ತೊಗೊಂಡಲ್ಲೇ ಸತ್ತೋದೆ, ನಾನು ಹೇರ್ ಕಲರಿಂಗ್ ಮಾಡಿದಲ್ಲೇ ಸತ್ತೋದೆ, ನಾನು ಇದು ಮಾಡಿದಲ್ಲೇ ಸತ್ತೋದೆ. ಸೊ ಈ ಥರ ರಿಗ್ರೆಟ್ಸು ಇರಬಾರ್ದು. ಸೊ ಈ ಎರಡು ಮೈಂಡ್ ಸೆಟ್ ಮಧ್ಯೆ ನಾನು ಯಾವಾಗಲೂ ಮೈ ಫೈಟಿಂಗ್ ಯಾವಾಗಲೂ ನಡೀತಿರುತ್ತೆ. ಸೊ ಹಾಗಾಗಿ ಎನಿವೇಸ್ ಐ ಶೋ ಯು ಗೈಸ್, ಇನ್ನೂ ತಡ ಮಾಡೋದು ಬೇಡ, ಯಾವ ಥರ ಇದೆ ನನ್ನ ಬ್ಯಾಗು ಅಂತ ಹೇಳ್ಬಿಟ್ಟು. ಫೈನಲಿ ಬಂದ್ಬಿಟ್ಟು ನನ್ನ ಬ್ಯಾಗ್ ಇಲ್ಲಿದೆ. ಸೊ ತುಂಬ ದೊಡ್ಡ ಬ್ಯಾಗೆ ತೊಗೊಂಡಿರೋದು. ಸೊ ಇಟ್ಸ್ ಲೈಕ್ ಅ ಹ್ಯಾಂಡ್ ಬ್ಯಾಗ್. ಸೊ ಎಲ್ಲ ಔಟ್ಫಿಟ್ಸ್ಗೂ ಸ್ವಲ್ಪ ಜಾಸ್ತಿ ಏನಾದ್ರು ಐಟಮ್ಸ್ ಕ್ಯಾರಿ ಮಾಡಬೇಕಂದ್ರೆ ಯೂಶಲಿ ವಾಟರ್ ಬಾಟಲ್ ಆ ಥರ ಎಲ್ಲ ಕ್ಯಾರಿ ಮಾಡ್ತೀನಿ. ಸೊ ಹಾಗಾಗಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಎಷ್ಟು ದೊಡ್ಡದಿದಲ್ಲ ಈ ಬ್ಯಾಗ್, ಇಷ್ಟೊಂದು ದೊಡ್ಡದಿಲ್ಲ, ಇದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ದೇ ಹ್ಯಾವ್ ಗಿವನ್ ಮೀ ದಿಸ್ ಬ್ಯಾಗ್. ಸೊ ನನ್ನ ಒಂದು ಹ್ಯಾಂಡ್ ಬ್ಯಾಗ್ ಹಾಕೋದಕ್ಕೆ ನನಗೆ ಇದನ್ನ ನೋಡೋಣ ನಂಗೆ ತುಂಬ ಖುಷಿ ಆಯ್ತು, ಎಷ್ಟು ಕ್ಯೂಟ್ ಆಗಿದಲ್ಲ ಇದು ಅಂತ ಹೇಳ್ಬಿಟ್ಟು. ಸೊ ಯಾ ಗೈಸ್, ಆ್ಯಂಡ್ ಯಾವ ಕಲರ್ ಇರ್ಬೋದು ಗೆಸ್ ಮಾಡಿ ಬ್ಯಾಗ್ ಒಳಗಡೆ. ಎನಿವೇಸ್ ತೋರಿಸ್ಬಿಡ್ತೀನಿ. ಇದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡಿಕೊಂಡು ಆಮೇಲೆ ತೆಗೆಯೋದು. ಬ್ಯಾಗ್ ತೊಗೊಳಗ್ಲಿಂದ ನನಗೆ ಹೆಂಗಿದೆ ಅಂತಂದರೆ, ತೊಗೊಳೋದು ಬೇಡ, ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಡೈಲಿ ಅದ್ರ ಧೂಳು ಒರೆಸೋಣ ಅಂತಾರ ಮೈಂಡ್ ಸೆಟ್ಟು. ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ, ಲಕ್ಷ ಎಲ್ಲ ಖರ್ಚು ಮಾಡಿಲ್ಲ. ಸೊ ಈ ಬ್ಯಾಗಿಗೆ ಆಲ್ಮೋಸ್ಟ್ 15,000 ಆಯಿತು. ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಗೈಸ್. ಅಂದರೆ ಅಲ್ಲಿ ಎಷ್ಟು ಆಪ್ಷನ್ಸ್ ಇತ್ತು ಗೊತ್ತಾ, ಇದು ತೊಗೊಳ್ಳೋದ ಅಂತೆಲ್ಲ ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ಅನ್ನಿಸ್ತು ಈ ಬ್ಯಾಗ್ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ, ಸೊ ಹಾಗಾಗಿ ಇದನ್ನು ತೊಗೊಳ್ಳೋಣ ಅಂತ. ಸೊ ಇಟ್ಸ್ ಟೈಮ್ ಟು ರಿವೀಲ್ ದ ಬ್ಯಾಗ್. ಸೊ ಗೈಸ್, ಇದೇ ಬ್ಯಾಗ್ ನಾನು ತೊಗೊಂಡಿದ್ದು. ಸೊ ಆಲ್ಡೋ ಇಂದ. ಸೊ ಇಟ್ಸ್ ಪ್ರಿಟಿ ಬಿಗ್. ಸೊ ಈ ಥರ ಹಾಕೊಂಡು ಹೋಗ್ಬೋದು. ಸೊ ಚೆನ್ನಾಗಿದೆಲ್ಲ, ನನಗೆ ಇಷ್ಟ ಆಯಿತು, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಇದರಲ್ಲಿ ಇನ್ನೊಂದು ಮೀಡಿಯಮ್ ಸೈಜ್ದು ಒಂದಿತ್ತು, ಬಟ್ ಅದು ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ನಾನು ತೊಗೊಳ್ಳಿಲ್ಲ. ಸೊ ಇಲ್ಲಿ ಹೊರಗಡೆನೂ ಸ್ವಲ್ಪ ಚೇಂಜು ಕ್ಯಾಶ್ ಏನಾದ್ರು ಇಡಬೇಕಂದ್ರೆ ಅದಕ್ಕೊಂದು ಕೊಟ್ಟಿದ್ದಾರೆ. ಸೊ ಅದಕ್ಕೂ ಕವರ್ ಹಾಕ್ಕೊಟ್ಟಿದ್ದಾರೆ. ಸೊ ಈ ಕವರ್ನೆಲ್ಲ ಇವತ್ತು ತೆಗೆದುಬಿಡ್ತೀನಿ. ಸೊ ಈ ಥರ ಇದೆ ನೋಡಿ. ಆ್ಯಂಡ್ ಇದು ಪ್ರೈಸ್ ಟ್ಯಾಗ್ ಕೂಡ ತೆಗಿಬೇಕು. ಆ್ಯಂಡ್ ಗೈಸ್, ನಮ್ಮಮ್ಮಗೆ ನಾನು ಇನ್ನೂ ಹೇಳಿಲ್ಲ ಈ ಥರ ಬ್ಯಾಗ್ ತೊಗೊಂಡಿದ್ದೀನಿ ಅಂತ. ಸೊ ನಮ್ಮಮ್ಮನೂ ಕರಿತೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಗೈಸ್, ಬ್ಯಾಗ್ ನೋಡಿದ್ರಲ್ಲ, ನೋಡೋದಕ್ಕೆ ಈ ಥರ ಇದೆ. ಸೊ ಇದರಲ್ಲಿ 2 ಹೋಲ್ಡರ್ನ ಕೊಟ್ಟಿದ್ದಾರೆ. ಸೊ ಯೂಶಲಿ ಬ್ಯಾಗಿಗೆ 1 ಕೊಡ್ತಾರೆ. ಸೊ ಇದೊಂದು ಗಟ್ಟಿ ಇರುವಂಥ ಹೋಲ್ಡರ್ನ ಕೊಟ್ಟಿದ್ದಾರೆ, ಮತ್ತು ಇದೊಂದು ಕೊಟ್ಟಿದ್ದಾರೆ. ಸೊ ಈ ಥರ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಸೈಡ್ ಬ್ಯಾಗ್ ಥರ ಕೂಡ ಇದನ್ನು ಯೂಸ್ ಮಾಡಿ ಹಾಕ್ಕೊಂಡು ನಾವು ಹೋಗ್ಬೋದು. ಸೊ ಇದರಲ್ಲಿ ಇದೊಂದು ಮೇನ್ ಜಿಪ್ ಇರೋದು. ಸೊ ಅದಾದಮೇಲೆ ಒಳಗಡೆ ಸೈಡಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಇಲ್ಲಿ ನೋಡ್ಬೋದಲ್ಲ. ಸೊ ಈ ಥರ ಪಾರ್ಟಿಷನ್ ಇದೆ. ಅದು ಬಿಟ್ಟರೆ ಒಂದು ಐಪ್ಯಾಡ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಥರ ಒಂದು ಸೆಕ್ಷನು. ಅದು ಬಿಟ್ಟರೆ ಒಂದು ಒಳಗಡೆ ಜಿಪ್ ಇದೆ. ಸೊ ದಟ್ ಈಸ್ ಆಲ್ ಅಬೌಟ್ ದಿಸ್ ಬ್ಯಾಗ್. ಗೈಸ್, ತುಂಬ ನೀಟಾಗಿ ಹಿಡ್ಕೋಬೇಕು, ಬೇಗ ಕೊಳಾಗ್ಬಿಡುತ್ತೆ ಬ್ಯಾಗು. ನಿಮಗೆ ಏನು ಅನ್ನಿಸ್ತು? 14,000 ಸಮಥಿಂಗ್ ಆಯಿತು. ಸೊ ಅಷ್ಟು ವರ್ತ್ ಅಂತ ಅನ್ನಿಸ್ತಾ. ಸೊ GST ಎಲ್ಲ ಸೇರ್ಸ್ ಆಗ್ತಾರಲ್ಲ. ಸೊ ಯಾ ಗೈಸ್,
ಸೊ ಇದಕ್ಕೆ ತುಂಬ ಏನೇನೋ ಟ್ಯಾಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದೆಲ್ಲ ಕೀಳೋಷ್ಟಲ್ಲೇ ಸಾಕೈತಿ. ಇನ್ನೂ ಒಂದು 2-3 ಹಂಗೆ ಇದೆ, ತೆಗಿಯಕ್ಕೆ ಆಗ್ತಿಲ್ಲ ಅವೆಲ್ಲ, ಹಂಗೆ ಬಿಟ್ಟಿದ್ದೀನಿ. ಇದೆ ಫೀಚರ್ಸ್ ಪ್ಯಾಡೆಡ್ ಕಂಫರ್ಟೆಡ್ ಟು ಕೀಪ್ ಡಿವೈಸ್ ಸೇಫ್ ಆ್ಯಂಡ್ ಇನ್ ಸೇಫ್ ಪ್ಲೇಸ್, ಫಿಟ್ಸ್ ಇನ್ 15 inch. ಓ ಗೈಸ್, ಇದ್ರೊಳಗೆ ಲ್ಯಾಪ್ಟಾಪ್ ಕೂಡ ಫಿಟ್ ಆಗುತ್ತೆ. ಸೊ ಇದು ಲ್ಯಾಪ್ಟಾಪು ಆಗುವಂಥ ಬ್ಯಾಗು. ಸೊ ಮೇ ಬಿ ದಟ್ಸ್ ವೈ ಇಟ್ ಇಸ್ ಪ್ರಿಟಿ ಬಿಗ್. ಸೊ ನೋಡಿ, ಆಲ್ಮೋಸ್ಟ್ ನನ್ನಷ್ಟು ಅಗಲನೇ ಇದೆ. ಸೊ ಈ ಥರ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗಂತೂ, ತುಂಬ ಕ್ಲಾಸಿ ಅಂತ ಅನ್ನಿಸ್ತು. ಸೊ ಬ್ಲ್ಯಾಕ್ ಇಸ್ ವೆರಿ ಕ್ಲಾಸಿಕ್ ಅಲ್ವಾ ಆಲ್ವೇಸ್. ಸೊ ಹಾಗಾಗಿ ಇದೇ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಅಮ್ಮನ ಬೇಗ ಕರೆಯೋಣ. ಏನು ಬ್ಯಾಗ್ ತೊಗೊಂಡೆ ನೋಡಿ. ನಾಳೆ ನೋಡೋರು ತೆಗಿಲಿಲ್ಲ. ಅಯ್ಯೋ ಯೋಚನೆ ಆಗ್ತಾ ಅಂತೀಯಾ? ಎಷ್ಟು ಚೆನ್ನಾಗಿ ನೋಡ್ತೀನಿ, ಕಡಿಮೆ ಕೊಟ್ಟೆ. ಎಷ್ಟು ಕೊಟ್ಟೆ? 14,000. ಆಲ್ಡೋ ಬ್ರ್ಯಾಂಡ್. ವಾ ದೇವ್ರಿ, ನೀನೇನು ಬೇಕೇ ಬೇಕಲ್ಲ. ಸೊ ಗೈಸ್, ನಮ್ಮಮ್ಮ ನನಗಿಂತ ಮುಂಚೆನೇ ಚೆಕ್ ಮಾಡಿದ್ದಾರೆ. ಸೊ ಅವ್ರಿಗೆ ಬ್ಯಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕೇಳೋಣ. ಎದ್ದು ಕೂತ್ಕೊಳ್ರಿ. ಹೆಂಗಿದೆ ಬ್ಯಾಗು? ಚೆನ್ನಾಗಿದೆಯಾ? ಚೆನ್ನಾಗಿ 14 ಸಮಥಿಂಗ್, ಅದು ಟ್ಯಾಕ್ಸ್ ಜೊತೆಗೆ ಸೇರಿ. ಸೊ ಗೈಸ್, ಫೈನಲಿ ಈ ದುಡ್ಡಲ್ಲಿ ಇನ್ನೂ ಏನೇನೋ ಮಾಡ್ಬೋದಿತ್ತು. ಬಟ್ ತುಂಬ ದಿನ ಅಂದ್ಕೊಂಡಿದ್ದೆ ನಾವು ಒಂದು ಸ್ವಲ್ಪ ಡೀಸೆಂಟ್ ಒಳ್ಳೆ ಬ್ಯಾಗ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಯಾವ್ದು ತೊಗೊಂಡ್ರು ಸ್ವಲ್ಪ ಟೈಮ್ ಆದಮೇಲೆ ಚೆನ್ನಾಗಿಲ್ಲ ಅಂತ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಇದು ಚೆನ್ನಾಗಿದೆ ಅಂತ ಅನ್ಕೊಳ್ಳೋದೇನು ಚೆನ್ನಾಗಿದೆ ಗೈಸ್, ದುಡ್ಡು ಕೊಟ್ಮೇಲೆ ಚೆನ್ನಾಗೇ ಇರಬೇಕಲ್ವ. ಸೊ ಸೊ ಹಾಗಾಗಿ ಅಮ್ಮ ನೋಡ್ರಿ, ಒಡವೆಲ್ಲ ಅಮ್ಮ ಅಂತಾರೆ 14,000 ಒಡವೆ ಅಲ್ಲ, ವಸ್ತ್ರ ಅಲ್ಲ ಅಂತ. ಸೊ ಒಡವೆ ವಸ್ತ್ರನೂ ಮಾಡ್ಕೊಳ್ಳೋಣ, ಅದಕ್ಕೂ ಒಂದು ಟೈಮ್ ಬರುತ್ತೆ. ಸೊ ನಾನು ಅದೇ ಹೇಳಿದ್ನಲ್ಲ, ನನ್ನ 2 ಮೈಂಡ್ ಸೆಟ್ಟು. ಸೊ ಹಾಗಾಗಿ ಅದ್ರ ಮಧ್ಯೆ ಜಗಲ್ ಮಾಡಿ ತೊಗೊಳ್ಳೋಂಥದ್ದು. ಸೊ ಆ ಬ್ಯಾಗು ನೋಡಿ. ಸೊ ನಿನ್ನೆಯಿಂದ ತೆಗೆದಿರಲಿಲ್ಲ, ವೀಡಿಯೋಲ್ಲೇ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಸೊ ನನಗೆ ಈ ಬ್ಯಾಗ್ ಏನು ಕೊಟ್ಟಿದ್ದಾರಲ್ಲ ಗೈಸ್, ಇದಕ್ಕೆ ಅವ್ರು ಹಾಕಿ ಕೊಡಬೇಕಾದ್ರೇ ಖುಷಿಯಾಗೋಯ್ತು. ಇದಕ್ಕೇ ಕ್ಲಾಸಿ ಬ್ಯಾಗ್ಸ್, ಎಕ್ಸ್ಪೆನ್ಸಿವ್ ಬ್ಯಾಗ್ಸ್ ಅಂತ ಹೇಳೋದು. ಸೊ ಈ ಥರ ಬ್ಯಾಗ್ಸ್ಗಳಿಗೆ ಹಾಕ್ಕೊಡೋದಕ್ಕೇ. ಸೊ ಅದೇನಿಲ್ಲ, ಬರೀ ಶೀಟ್ ಅಷ್ಟೇ. ಸೊ ನಿಮಗೆ ಹೇಗೆ ಅನ್ನಿಸ್ತು ಗೈಸ್ ನನ್ನ ಬ್ಯಾಗ್? ಕಮೆಂಟ್ ಮಾಡಿ. ನಿಮಗೆ ವರ್ತ್ ಅಲ್ಲ ಅನ್ನಿಸ್ತಾ? ನೀವು ಯಾವಾಗಲಾದರೂ ಆಲ್ಡೋ ಬ್ರ್ಯಾಂಡಿನ ಏನಾದರೂ ತೊಗೊಂಡಿದ್ದೀರಾ? ಹೀಲ್ಸ್ ಆಗಿರಲಿ, ಗ್ಲಾಸಸ್ ಆಗಿರಲಿ, ಅಥವಾ ಇಯರಿಂಗ್ಸ್, ಬೆಲ್ಟ್ಸ್, ಅಥವಾ ಚಿಕ್ಕ ಪರ್ಸ್, ಅಥವಾ ದೊಡ್ಡ ಪರ್ಸ್ ಯಾವುದಾದ್ರು ಆಗಿರ್ಬೋದು, ಅಥವಾ ಶೂಸ್, ಮೆನ್ ಶೂಸ್ ಎಲ್ಲ ತುಂಬ ಡಿಫ್ರೆಂಟ್ ಐಟಮ್ಸ್ ಕೂಡ ಇದೆ ಅವ್ರ ಹತ್ರ. ಸೊ ನೀವು ಯಾವುದಾದ್ರೂ ತೊಗೊಂಡಿದ್ರಾ ಅದನ್ನು ಕಮೆಂಟ್ ಹಾಕಿ. ಆ್ಯಂಡ್ ಇಟ್ಸ್ ಅ ನಾನ್ ಸ್ಪಾನ್ಸರ್ಡ್ ವೀಡಿಯೋ ಗೈಸ್, ಹಾಂ. ಎಲ್ಲಿ ತಗೊಂಡೆ? ಒರೈನ್ ಮಾಲ್. ಫೈನಲಿ ನೋಡಿದ್ರಲ್ಲ. ಸೊ ನನ್ನ ಖುಷಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದೆ. ನೀವು ಅಷ್ಟೇ ಗೈಸ್, ತುಂಬಾ ಯಾವಾಗಲೂ ನಿಮ್ಮ ಒಂದು ಚಿಕ್ಕ ಪುಟ್ಟ ಆಸೆಗಳನ್ನ ಯಾವಾಗಲೂ ಪೋಸ್ಟ್ಪೋನ್ ಮಾಡ್ಕೋಬೇಡಿ. ನೀವು ಸೈಟ್ ತಗೊಳ್ಳೋದಾಗಿರ್ಲಿ, ಗೋಲ್ಡ್ ತಗೊಳ್ಳೋದಾಗಿರ್ಲಿ, ಏನಾದ್ರು ಇರಲಿ. ಸೊ ಅದೆಲ್ಲ ಇರುತ್ತೆ, ಬಟ್ ಈ ಥರ ಚಿಕ್ಕ ಪುಟ್ಟ ಏನೋ ಖುಷಿ ಮೇಲೆ ಮಿಸ್ ಔಟ್ ಮಾಡ್ಕೋಬೇಡಿ. ಗೋಲ್ಡ್ ಮೇಲೆ ರೀಸೇಲ್ ವ್ಯಾಲ್ಯೂ ಅಥವಾ ಸೈಟ್ ಮೇಲೆ ರೀಸೇಲ್ ವ್ಯಾಲ್ಯೂ ಅದೆಲ್ಲ ಬರ್ಬೋದು. ಬಟ್ ಜಸ್ಟ್ ಇಮ್ಯಾಜಿನ್, ನೀವು ಒಂದು ಮನೇಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಹತ್ರ ಆಲ್ರೆಡಿ ಒಂದು ಸ್ವಂತ ಮನೆ ಇದೆ, ಆಯಿತಾ, 1 ಕೋಟಿ ಬೆಲೆ ಬಾಳುವಂಥ ಮನೆ ಇದೆ. ಬಟ್ ಇನ್ನು ಒಂದು 120 ವರ್ಷ ಆದಮೇಲೆ ಸೊ ನೀವು ಬದುಕಿರಲ್ಲ, ಆ ಮನೇನ ಡೆಮಾಲಿಷ್ ಕೂಡ ಮಾಡ್ಬೋದು. ಆ ಮನೇಲಿ ಬೇರೆ ಯಾರೋ ಇರ್ತಾರೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಸೊ ನಮ್ಮ ಒಂದು ಖುಷಿನ ನಾವು ಪೋಸ್ಟ್ಪೋನ್ ಮಾಡೋದು ಅಷ್ಟು ರೀಸನೇಬಲ್ ಅಂತ ನನಗನ್ಸುತ್ತೆ. ಸೊ ಈ ಥರದ ನನ್ನ ಮೈಂಡ್ ಕೆಲವು ಸಲ ವರ್ಕ್ ಆಗುತ್ತೆ. ಬಟ್ ಯಾಕೆ ಫ್ಯೂಚರ್ಗೆ ಸೇವ್ ಮಾಡಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದು ಖಂಡಿತ ಮಾಡೋಣ, ಅದನ್ನು ಖಂಡಿತ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಮಾಡಿ. ಅದ್ರ ಜೊತೆಗೆ ನಿಮ್ಮ ಚಿಕ್ಕ ಪುಟ್ಟ ಕನಸುಗಳ ಮೇಲೆ, ಆಸೆಗಳ ಮೇಲೆ ಮಿಸ್ ಔಟ್ ಮಾಡ್ಕೋಬೇಡಿ. ಅವಾಗವಾಗ ನಿಮ್ಮನ್ನ ಕೂಡ ನೀವು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ನೆಕ್ಸ್ಟ್ ವಿಡಿಯೋ.